ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಇಂದು ನಾವು ಕುರಾನಿನ ಕೆಲವು ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ. ಒಂದು ಬೇಸಿಕ್ ನಾರ್ಮಲ್ ನಾನ್ ಆಲಿ ಮುಸಲ್ಮಾನನಿಗೆ, ಅವರು ಮಹಿಳೆಯಾಗಿರಲಿ ಪುರುಷರಾಗಿರಲಿ, ಕನಿಷ್ಠ ಕುರಾನಿನ ಇಷ್ಟು ಬೇಸಿಕ್ ಮಾಹಿತಿ ಇರುವುದು ಕಡ್ಡಾಯ. ಇಂದು ನಮ್ಮ ಸಮಾಜದ ಅತ್ಯಂತ ಮಹಾ ಪ್ರಾಬ್ಲಮ್ ಹಾಗೂ ರಕ್ತ ಕಣ್ಣೀರು ಸುರಿಸುವ ಸಮಸ್ಯೆ ಏನೆಂದರೆ, ನಾವು ಮುಸಲ್ಮಾನರು ಇಂದು ಕುರಾನಿನಿಂದ ಬಹಳ ದೂರವಾಗಿದ್ದೇವೆ. ಎಷ್ಟು ದೂರವಾಗಿದ್ದೇವೆ ಎಂದರೆ, ಕುರಾನನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ದೂರದ ಮಾತು, ಕುರಾನನ್ನು ನೋಡದೆ ಓದುವುದು ಬಹಳ ದೂರದ ಮಾತು, ಕುರಾನನ್ನು ನೋಡಿ ಓದುವುದು ಕೂಡ ನಮಗೆ ಬರುವುದಿಲ್ಲ. ಕುರಾನಿನ ಭಾಷೆಯ ಆಲ್ಫಾಬೆಟ್ಸ್ ಅಲೀಫ್, ಬಾ, ತಾ, ಸಾ ಇದನ್ನು ಗುರುತಿಸುವುದು ಕೂಡ ಅಸಾಧ್ಯವಾಗಿದೆ ನಮ್ಮ ಮುಸಲ್ಮಾನರಲ್ಲಿ ಬಹಳ ಜನರಿಗೆ. ಇದಕ್ಕಾಗಿಯೇ ಇಂದು ನಾವು ಎಲ್ಲ ಕಡೆಯಿಂದ ತುಳಿತಕ್ಕೊಳಗಾಗಿದ್ದೇವೆ. ಪ್ರತಿ ಒಂದು ಕ್ಷೇತ್ರದಲ್ಲಿ ಸೋಲುಗಾರರಾಗಿದ್ದೇವೆ. ಇದು ಬೇರೆ ಪುಸ್ತಕಗಳಂತೆ ಒಂದು ಸಾಮಾನ್ಯ ಪುಸ್ತಕವಲ್ಲ. ನಮ್ಮ ನಿಮ್ಮ ಎಲ್ಲ ಮಾನವ ಕುಲದ ಎಲ್ಲ ಪಶು ಪಕ್ಷಿಗಳ ಇಡೀ ಬ್ರಹ್ಮಾಂಡದ ಕರ್ತನಾದ ನಮ್ಮ ನಿಮ್ಮ ಪರಮಾತ್ಮ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಪುಸ್ತಕವಾಗಿದೆ ಇದು. ಇದರ ಮೂಲಕ ನಮ್ಮ ಪರಮಾತ್ಮ ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ, ನಮ್ಮೊಂದಿಗೆ ಸಂಭಾಷಣೆ ಮಾಡುತ್ತಿದ್ದಾನೆ. ಒಂದು ಮುಟ್ಟಾಳ ಪ್ರೇಮಿಯ ಕಾಗದವನ್ನು ಇನ್ನೊಂದು ಪ್ರೇಮಿ ನೀಡುವಷ್ಟು ಮಹತ್ವವನ್ನು ಕೂಡ ಇಂದು ನಮ್ಮಲ್ಲಿ ಬಹಳ ಮುಸಲ್ಮಾನರು ಈ ಪವಿತ್ರ ಪುಸ್ತಕಕ್ಕೆ ನೀಡುತ್ತಿಲ್ಲ. ಏಕೆಂದರೆ ನಮಗೆ ಆ ಪರಮಾತ್ಮನಿಂದ ಪ್ರೀತಿಯೇ ಇಲ್ಲ, ಅವನ ಪ್ರೇಮದ ರುಚಿಯೇ ನಮಗೆ ಅರಿವಾಗಿಲ್ಲ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅವನ ಮಹಾ ಅದ್ಭುತವಾದ ಅತ್ಯಂತ ಸುಂದರವಾದ ಪ್ರೀತಿ ನಮ್ಮೆಲ್ಲರಿಗೂ ನೀಡಲಿ ಎಂದು ಅಲ್ಲಾಹನಿಂದ ವಿನಂತಿ. ಇದೇ ಉದ್ದೇಶದಿಂದಾಗಿ ಇಂದು ನಾವು ಅವನ ಸಂಭಾಷಣೆಗಳ ಪುಸ್ತಕವಾದ ಕುರಾನಿನ ಕೆಲವು ಫ್ಯಾಕ್ಟ್ಸ್ಗಳನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಕುರ್ಆನ್ ನಮ್ಮ ಕರ್ತನಾದ ಅಲ್ಲಾಹ್ ಸುಬ್ಹಾನಹು ವ ತಆಲಾನ ಪುಸ್ತಕವಾಗಿದೆ. ಕುರ್ಆನನ್ನು ಅಲ್ಲಾಹನ ಅತ್ಯಂತ ಪ್ರಿಯ ವ್ಯಕ್ತಿ, ಈ ಜಗತ್ತಿನ ಕೊನೆಯ ಹಾಗೂ ಮಹಾಪ್ರವಾದಿ, ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಇರಿಸಲಾಗಿದೆ. ಕುರ್ಆನ್ ಲೌಹೆ ಮಹ್ಫೂಜ್ನಿಂದ ಆಕಾಶ ಲೋಕಕ್ಕೆ ಒಂದೇ ಸಮಯ ರಂಜಾನಿನ ಶಬ್ಬೆ ಕದರ್ ರಾತ್ರಿಯಲ್ಲಿ ಇರಿಸಲಾಗಿದೆ. ಅಲ್ಲಿಂದ ಈ ಜಗತ್ತಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಆಗಾಗ ಅಗತ್ಯದ ಮೂಲಕ ಸುಮಾರು 23 ವರ್ಷಗಳಲ್ಲಿ ಇರಿಸಲಾಗಿದೆ. ಕುರ್ಆನನ್ನು ಆಕಾಶೋಲಕದಿಂದ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಳಿ ತರುತ್ತಿದ್ದ ಮಲಕ್ ಹಜರತ್ ಜಿಬ್ರಾಯಿಲ್ ಅಮೀನ್ ಅಲೈಹಿ ಸಲಾಂ. ಕುರ್ಆನಿನಲ್ಲಿ ಟೋಟಲ್ 114 ಸೂರಗಳಿವೆ. ಕುರ್ಆನಿನಲ್ಲಿ ಟೋಟಲ್ 30 ಜುಜ್ಗಳಿವೆ, ಅಧ್ಯಾಯಗಳಿವೆ. ಕುರ್ಆನಿನಲ್ಲಿ ಟೋಟಲ್ 6666 ಆಯತ್ಗಳಿವೆ, ಶ್ಲೋಕಗಳಿವೆ. ಕುರ್ಆನಿನಲ್ಲಿ ಟೋಟಲ್ 7 ಮನಾಜಿಲ್ಗಳಿವೆ. ಕುರ್ಆನಿನಲ್ಲಿ ಟೋಟಲ್ 540 ರುಕೂಗಳಿವೆ. ಕುರ್ಆನಿನ ಮೊಟ್ಟ ಮೊದಲದಾಗಿ ಇರಿಸಲಾದ ಆಯತ್ 30ನೇ ಅಧ್ಯಾಯದಲ್ಲಿರುವ ಸೂರೆ ಅಲಖ್ನಲ್ಲಿರುವ ಮೊದಲ 5 ಆಯತ್ಗಳು. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದೀ ಖಲಕ್ ಖಲಕಲ್ ಇನ್ಸಾನ ಮಿನ್ ಅಲಕ್ ಇಕ್ರಾ ವರಬ್ಬುಕಲ್ ಅಕ್ರಮುಲ್ಲದೀ ಅಲ್ಲಮ ಬಿಲ್ ಕಲಂ ಅಲ್ಲಮಲ್ ಇನ್ಸಾನ ಮಾ ಲಂ ಯಅಲಮ್. ಕುರ್ಆನಿನಲ್ಲಿ ಕೊನೆಯದಾಗಿ ಇರಿಸಲಾದ ಆಯತ್ 3ನೇ ಅಧ್ಯಾಯದಲ್ಲಿರುವ ಸೂರೆ ಬಕರಾದ 281ನೇ ಆಯತ್. ಕುರ್ಆನಿನಲ್ಲಿ ಅತ್ಯಂತ ದೊಡ್ಡ ಸೂರತ್ ಲೆಂತ್ ಪ್ರಕಾರ ಸೂರೆ ಬಕರಾ ಆಗಿದೆ. ಇದು ಸುಮಾರು 2.5 ಅಧ್ಯಾಯದ ಸೂರವಾಗಿದೆ. ಇದು ಕುರ್ಆನಿನ 2ನೇ ಸೂರವಾಗಿದೆ. ಹಾಗೂ ಇದರಲ್ಲಿ ಟೋಟಲ್ 286 ಆಯತ್ಗಳಿವೆ, ಶ್ಲೋಕಗಳಿವೆ. ಕುರ್ಆನಿನ ಅತ್ಯಂತ ಚಿಕ್ಕವಾಗಿರುವ ಸೂರತ್ ಲೆಂತ್ ಪ್ರಕಾರ ಸೂರೆ ಕೌಸರ್. ಇದು 30ನೇ ಅಧ್ಯಾಯದಲ್ಲಿದೆ. ಕುರ್ಆನಿನ 108ನೇ ಸೂರವಾಗಿದೆ. ಇದರಲ್ಲಿ 3 ಆಯತ್ಗಳಿವೆ. ಕುರ್ಆನಿನ ಪ್ರಾರಂಭದಲ್ಲಿರುವ ಸೂರತ್ ಸೂರೆ ಫಾತಿಹ. ಕುರ್ಆನಿನ ಕೊನೆಯದಲ್ಲಿರುವ ಸೂರತ್ ಸೂರತು ನಾಸ್. ಕುರ್ಆನಿನಲ್ಲಿ 86 ಸೂರಗಳು ಮಕ್ಕಿ ಆಗಿವೆ, ಅರ್ಥಾತ್ 86 ಸೂರಗಳನ್ನು ಮಕ್ಕಾ ಮುಕರ್ರಮದಲ್ಲಿ ಇರಿಸಲಾಗಿದೆ. ಹಾಗೂ 28 ಸೂರಗಳು ಮದನಿ ಆಗಿವೆ.
ಈ 28 ಸೂರಗಳನ್ನು ಮದೀನಾ ಮುನವ್ವರದಲ್ಲಿ ಇರಿಸಲಾಗಿದೆ. ಕುರ್ಆನಿನ ಅತ್ಯಂತ ದೊಡ್ಡ ಆಯತ್ ಸೂರೆ ಬಕರಾದ 282ನೇ ಆಯತ್. ಕುರ್ಆನಿನ ಅತ್ಯಂತ ಚಿಕ್ಕ ಆಯತ್ ಯಾವುದು? ಇದರಲ್ಲಿ ಕೆಲವು ಕನ್ಫ್ಯೂಷನ್ಗಳಿವೆ. ನೋಡಲು ಅತ್ಯಂತ ಸಣ್ಣದಾಗಿರುವ ಆಯತ್ಗಳು ಇವು: ಹಾಮೀನ್, ತಾಹ, ಯಾಸೀನ್. ಈ 3 ಆಯತ್ಗಳು. ಆದರೆ ಇದು ಹುರೂಫೆ ಮುಕತ್ತಾಅತ್ ಆಗಿವೆ. ಇದರ ಯಾವುದೇ ಅರ್ಥ ಯಾರಿಗೂ ತಿಳಿದಿಲ್ಲ, ಅಲ್ಲಾಹ್ ಸುಬ್ಹಾನಹು ವ ತಆಲನಿಗೆ ಹೊರತುಪಡಿಸಿ. ಬಹುಶಃ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತಿಳಿದಿರಬಹುದು. ಇದರಲ್ಲಿ ಕೂಡ ಉಲಮಾರವರ ಇಖ್ತಿಲಾಫ್ ಇದೆ. ಹುರೂಫೆ ಮುಕತ್ತಾಅತಿನ ಅರ್ಥ ಕೇವಲ ಅಲ್ಲಾಹನಿಗೆ ತಿಳಿದಿದೆಯಾ ಅಥವಾ ಅಲ್ಲಾಹನೊಂದಿಗೆ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೂ ತಿಳಿದಿದೆಯಾ ಎನ್ನುವ ಬಗ್ಗೆ ಉಲಮಾರವರ ಇಖ್ತಿಲಾಫ್ ಇದೆ. ಸೊ ಈ ಹುರೂಫೆ ಮುಕತ್ತಾಅತನ್ನು ಆಯತ್ ಎಂದು ನಾವು ಕೌಂಟ್ ಮಾಡಲಿಲ್ಲ ಎಂದರೆ ಅತ್ಯಂತ ಸಣ್ಣದಾಗಿರುವ ಆಯತ್ ನಮಗೆ ಸಿಗುತ್ತದೆ ವಲ್ ಫಜ್ರ್, ವಲ್ ಅಸ್ರ್, ವಲ್ ದುಹಾ. ಈ 3 ಆಯತ್ಗಳು. ಆದರೆ ಇದು ಕೂಡ ಕೇವಲ ಆಣೆಗಳಾಗಿವೆ. ಈಗ ಹುರೂಫೆ ಮುಕತ್ತಾಅತ್ ಕೂಡ ಆಗಿರಬಾರದು, ಆಣೆಗಳು ಕೂಡ ಆಗಿರಬಾರದು ಎಂದರೆ ಕುರಾನಿನ ಅತ್ಯಂತ ಚಿಕ್ಕ ಆಯತ್ ಸೂರೆ ರಹ್ಮಾನಿನ 64ನೇ ಆಯತ್ ಮುದ್ಹಾಮ್ಮತಾನ್. ಕುರ್ಆನಿನಲ್ಲಿ ಟೋಟಲ್ 14 ಆಯತೆ ಸಜದಾಗಳಿವೆ. ಆಯತೆ ಸಜದಾ ಎಂದರೆ ಆ ಆಯತ್ಗಳನ್ನು ಕೇಳುವವರು ಹಾಗೂ ಓದುವವರು ಇಬ್ಬರ ಮೇಲೂ ಕೂಡ ಒಂದು ಸಜದಾ ಮಾಡುವುದು ವಾಜಿಬ್ ಆಗಿರುತ್ತದೆ. ಇಂತಹ ಆಯತ್ಗಳಿಗೆ ಆಯತೆ ಸಜದಾ ಎನ್ನುತ್ತಾರೆ. ಹಾಗೂ ಕುರ್ಆನಿನಲ್ಲಿ ಇಂತಹ 14 ಆಯತೆ ಸಜದಾಗಳಿವೆ. ಕುರ್ಆನಿನಲ್ಲಿ ಅಲ್ಲಾಹ ಪದದ ಉಲ್ಲೇಖ 2697 ಬಾರಿ ಆಗಿದೆ. ಹಾಗೂ ಕುರ್ಆನಿನಲ್ಲಿ ಮುಹಮ್ಮದ್ ಹೆಸರಿನ ಉಲ್ಲೇಖ 4 ಬಾರಿ ಆಗಿದೆ. ಕುರ್ಆನಿನಲ್ಲಿ 25 ಪ್ರವಾದಿಗಳ ಹೆಸರಿದೆ. ಕುರ್ಆನಿನಲ್ಲಿ ಅತ್ಯಂತ ಹೆಚ್ಚಾಗಿ ಉಪಯೋಗಿಸಿರುವ ಅಕ್ಷರ ಅಲಿಫ್ ಆಗಿದೆ. ಹಾಗೂ ಕುರ್ಆನಿನಲ್ಲಿ ಅತ್ಯಂತ ಕಡಿಮೆಯಾಗಿ ಬಳಸಲಾಗುವ ಅಕ್ಷರ ರಾ ಆಗಿದೆ. ಸೊ ವೀಕ್ಷಕರೇ, ಇಂದಿನ ಈ ವಿಡಿಯೋನಲ್ಲಿ ಕುರ್ಆನಿನ ಇಷ್ಟು ಮಾಹಿತಿಗಳು, ಇಷ್ಟು ತಿಳುವಳಿಕೆಗಳು ಸಾಕು. ನೀವು ಇದರ ಸೆಕೆಂಡ್ ಪಾರ್ಟ್ ನೋಡಲು ಬಯಸಿದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋವನ್ನು ಲೈಕ್ ಮಾಡಿರಿ. ಈ ವಿಡಿಯೋ ಮೇಲೆ 150 ಲೈಕ್ಸ್ಗಳು ಕಂಪ್ಲೀಟ್ ಆದರೆ ಇನ್ಶಾಅಲ್ಲಾ ಇದರ ಸೆಕೆಂಡ್ ಪಾರ್ಟ್ ಕೂಡ ನಾವು ಅಪ್ಲೋಡ್ ಮಾಡುತ್ತೇವೆ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.